ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮತ್ತೊಂದು ಡಿಸೈನ್ನ ತೋರಿಸ್ತಾ ಇದ್ದೇನೆ. ಮತ್ತು 6 ದಾರಾನ ರೆಡಿ ಮಾಡಿಕೊಂಡು ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೇನೆ. ಏಕೆಂದರೆ ನನ್ನ ಮಗ ತುಂಬ ಗಲಾಟೆ ಮಾಡ್ತಿದ್ದ, ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ಟಾರ್ಟಿಂಗು. ಈಗ ಸ್ವಲ್ಪ ಆ ಕಡೆ ಆಚೆ ಕರ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಲೈವ್ ಮಾಡ್ತಾಯಿದ್ದೀನಿ. ನಾವು ಸ್ಟಾರ್ಟಿಂಗು ಸೇಫ್ಟಿಗೆ ಅಂತ ಕಾಮನ್ನಾಗಿ 1 ಲಾಕ್ ಮಾಡ್ತೇವೆ, ಫಸ್ಟ್ ಲಾಕ್, ಮತ್ತು ಅದರ ಮೇಲೆ ಸೆಕೆಂಡ್ ಲಾಕ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಸ 5 ಚೈನ್, ಮತ್ತು ಕುಚ್ಚಿಗೋಸ್ಕರ 3 ಚೈನ್, ಮತ್ತು 3 ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಸ ಮಾಡಿ ಮತ್ತೆ 5 ಚೈನ್ ಮಾಡಿಕೊಂಡು, ತುಂಬ ಮೇಲೆ ಎಳ್ಕೊಬೇಡಿ ಫ್ರೆಂಡ್ಸ್, ಇಷ್ಟೇ ಲೆಂತ್ ಸಾಕು. ಮತ್ತು ರೋಸ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ, ಇದು ರೋಸ್ ಬೀಡ್, ಮತ್ತು 5 ಚೈನ್ 3 ಲಾಕ್, 5 ಚೈನ್ 3 ಲಾಕ್, ಹೀಗೇ ಕಂಟಿನ್ಯೂ ಮಾಡಿಕೊಂಡು ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ ಫ್ರೆಂಡ್. ನಾನು ಮತ್ತೆ ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಹಾಕ್ಕೊಂಡು ಬರಬೇಕು, ಒಂದೇ ಲೆಂತಲ್ಲಿ ಬರಬೇಕಿದು. ಒಂದೇ ಲೆಂತಲ್ಲಿ ನೋಡಿ, ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಮತ್ತೆ 3 ಚೈನ್, 2 3, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಕರೆಕ್ಟಾಗಿ ನೋಡಿ ಹಿಂಗೆ ಬರಬೇಕು, ಹೀಗೆ ನೋಡಿ, ಹಿಂಗೆ ದಾರ ಹಿಡ್ಕೊಂಡು ಒಳಗಡೆ ಸ್ವಲ್ಪ ಮೇಲೆ ತೆಗೆದು ಹೀಗೆ 2ರಲ್ಲೊಂದು, ಇಲ್ಲೇ ಎಳ್ಕೋಬೇಕು, 2ರಲ್ಲೊಂದು, 2ರಲ್ಲೊಂದು. ಹೀಗೆ ಇದು ಕುಚ್ಚಿಗೆ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 2ರಲ್ಲೊಂದು, 2ರಲ್ಲೊಂದು, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಕಲಿಯೋ ತನಕ ಕಷ್ಟ ಫ್ರೆಂಡ್ಸ್, ಮನೇಲಿ ಕೂತು ಏನು ಮಾಡಲಿಕ್ಕೆ ಬರೋಲ್ಲ. ಮಗು ಇರೋರ್ಗಂತೂ ಕೇಳೋಕ್ಕೆ ಬೇಡ, ಅವ್ರನ್ನ ನೋಡ್ಕೋಬೇಕು, ಅಟ್ಲೀಸ್ಟ್ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ತುಂಬ ಇಂಟ್ರೆಸ್ಟ್ ಇದ್ದರೆ ಬೇಗನೆ ಕಲ್ತ್ಕೋಬೋದು, ಇದೇನು ಅಷ್ಟೊಂದು ಕಷ್ಟ ಅಂತೇನು ಅನಿಸಲ್ಲ. ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ ಬಂದರೆ ಡಿಸೈನ್ನ ಅದು ಇದು ನೋಡ್ಕೊಂಡು ನಾವು ಕಲ್ತ್ಕೋಬೋದು ಬೇಗ. ಒಂದೇ ಲೆಂತಲ್ಲಿ ಹೇಳ್ಕೊಂಡು ಹೀಗೆ, ಮತ್ತು ರೋಸ್ ಬೀಡನ್ನ ಜೋಡಿಸ್ತಾ ಇದ್ದೀನಿ. ಹೀಗೆ ಬೀಡ್ ಲಾಕ್, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ, ಟೈಟು ಮಾಡ್ಕೋಬಾರ್ದು, ಲೂಸು ಮಾಡ್ಕೋಬಾರ್ದು. ನೋಡಿ ಚುಚ್ಚಿ ಹೀಗೆ ಥ್ರೆಡ್ ತಗೊಂಡು 2ರಲ್ಲೊಂದು, 2ರಲ್ಲೊಂದು, ಹೀಗೆ 2ರಲ್ಲೊಂದು, 2ರಲ್ಲೊಂದು, ಪಕ್ಕದಲ್ಲಿ ಚುಚ್ಚಿ 2ರಲ್ಲೊಂದು, 2ರಲ್ಲೊಂದು, ಮತ್ತು ದಾರ ತಗೊಂಡು 2ರಲ್ಲೊಂದು,
ಎರಡರಲ್ಲಿ ಹೀಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಫಾಸ್ಟಾಗಿ ಹಾಕ್ಬೋದು, ಆದರೆ ಸೀರೆ ಮೇಲೆ ಡಿಪೆಂಡ್ ಇರ್ತದೆ. ನಾವು ಚುಚ್ಚುವಾಗ ಸ್ವಲ್ಪ ಇದು ಎಳ್ಕೊಂಬಿಡುತ್ತೆ, ಅದಕ್ಕೆ ನಾವು ಚುಚ್ಚಿ ಮಾಡೋದಲ್ಲ, ಅದರಿಂದ ಸ್ವಲ್ಪ ಹುಷಾರಾಗಿ ಚುಚ್ಕೊಂಡು ನಾವು ಥ್ರೆಡ್ಡನ್ನು ಎಳ್ಕೊಬೇಕಾಗ್ತದೆ. ನೋಡಿ ಎಷ್ಟು ಹೀಗೆ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಚೈನ್, ಅದ್ರ ಮೇಲೇ 2 ಚೈನ್ ಹಾಕಿ ನೋಡಿ, ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 5 ಚೈನ್ ಹಾಕ್ಕೊಂಡು ಮತ್ತೆ 3 ಚೈನ್ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಬೀಡ್ಸ್ ಹಿಂಗೆ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಒಂದೇ ಸಮ ಬಂದಿದೆ ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಒಂದೇ ಸಮ ಲಾಕ್ ಮಾಡ್ಕೋಬೇಕು ನೋಡಿ. ಇದಕ್ಕೆ ನಾವು ಕುಚ್ಚು ಕಟ್ಟಿ ತೋರಿಸ್ತೀನಿ ಲಾಸ್ಟಲ್ಲಿ ಫ್ರೆಂಡ್ಸ್. ನನಗೆ ತುಂಬ ಹತ್ತತ್ರ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ 4 ಚೈನ್ 3 ಚೈನ್ ಹಾಗೆ ನೋಡಿ ಇಲ್ಲಿ. ಯಾಕೆಂದರೆ ಲಾಸ್ಟಲ್ಲಿ ನಮಗೆ ಕುಚ್ಚೇ ಬೇಕಾಗಿರೋದ್ರಿಂದ ನಾನು ಫುಲ್ ಹಾಕಿ ನೋಡಿದೆ, ಲಾಸ್ಟಲ್ಲಿ ಬೀಡ್ಸ್ ಬರ್ತಾಯಿತ್ತು. ಬಟ್ ನಾವು ಆ ಕಡೆನೂ ಕುಚ್ಚಿಗೆ ಲಾಸ್ಟ್ ಮಾಡ್ಕೊಂಡಿರೋದ್ರಿಂದ ನಾನೇನು ಮಾಡಿದ್ದೀನಿ, ಇಲ್ಲಿ 4 ಚೈನ್ ಮಾಡಿಕೊಂಡು ಬೀಡ್ಸ್ ಹಾಕ್ಕೊಂಡು ಇಲ್ಲಿ 4 ಚೈನ್, ಇಲ್ಲಿ 3 ಚೈನ್ ಬದಲು 2 ಚೈನ್ ಈ ಥರ ಅಡ್ಜಸ್ಟ್ ಮಾಡಿ ನಾನು ಲಾಕ್ ಮಾಡಿ ಇಲ್ಲಿ 2 ಚೈನ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕುಚ್ಚು ಕಟ್ಟಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಆಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕುಚ್ಚು ಹಾಕಿದ್ದೀನಿ, ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಹೀಗೆ ನನ್ನ ಮಗ ತುಂಬ ಗಲಾಟೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿ ಬಂದಿದೆ ನೋಡಿ. ಇಲ್ಲಿ ಇದು ಒಂದೇ ಸಮಕ್ಕೆ ಬರ್ತದೆ.